ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಒಂದು ಹೊಸ ರೆಸಾರ್ಟ್ ಆಗಿದೆ ಅಂತ ನಮ್ಮ ಫ್ರೆಂಡಿದ್ದು. ಅದಕ್ಕೆ ಹೋಗ್ತಾ ಇದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಟಿಫನ್ ಜಸ್ಟ್ ಇವಾಗ ಆಯಿತು. ಯಾರನ್ನು ಬಂದರೆ ಇಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟು ಟಿಫನು ಆರಾಮಾಗಿ ಮಾಡ್ಕೊಳ್ಳಿ. ಇಲ್ಲಿ ಸಾಂಬಾರ್ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ತೇಡಿ ಕುಡಿಚು ಹೋಟೆಲ್ ಆಯ್ನವಂತ ಪಾರ್ಸಲ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈ ರೋಡಲ್ಲಿ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೋಗ್ಬೇಕಾದ್ರೆ. ಬಟ್ ಬೆಂಗಳೂರಲ್ಲಿ ಈ ತರ ರೋಡ್ ಸೈಡ್ ಇದ್ದಿದ್ದ ಮರಗಳೆಲ್ಲ ಕಡ್ದು ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡಿದ್ದೀರಾ. ರೋಡಲ್ಲಿ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಮರಗಳು. ಬೆಂಗಳೂರಲ್ಲಿ ಇರೋ ಮರಗಳೆಲ್ಲ ಕಡ್ದು ರೋಡ್ ಮಾಡ್ಕೊಂಡು ಅಪಾರ್ಟ್ಮೆಂಟ್ಗಳು ಮಾಡ್ಕೊಂಡು, ನಮಗೆ ಗೊತ್ತಿರಂಗೆ ಇನ್ನೊಂದು 10-15 ವರ್ಷದಲ್ಲಿ ಜನ ಈ ಸ್ಕೂಲ್ ಮಕ್ಕಳು ಬ್ಯಾಗು ಹಿಂದೆ ನೇತಾಕೊಂತಾರಲ್ಲ, ಆ ತರ ಆಕ್ಸಿಜನ್ ನೇತಾಕೊಂಡು ಓಡಾಡೋ ಪರಿಸ್ಥಿತಿ ಅಂತೂ 100% ಬರುತ್ತೆ. ನಾನು ಹುಟ್ಟಿ ಬೆಳೆದಂತ ಚಿಕ್ಕಮಂಗ್ಳೂರಿಗೆ, ನನ್ನೂರಿಗೆ ನಾನೇ ಟ್ರಿಪ್ ಬರ್ತಾ ಇದ್ದೀನಿ. ಒಂಥರ ಇದರಲ್ಲಿ ಏನೋ ಒಂಥರ ಖುಷಿ. ಬೆಂಗಳೂರಿಂದ ಬರ್ತಾ ಇದೀವಿ. ನಮ್ಮ ಮೇಡಮ್ ನೋಡ್ರೆ ಒಂಥರ ಅಂತ ಕೂತ್ಬಿಟ್ಟವ್ರೆ ನೋಡಿ. ಚಾಕ್ ಬೇರೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ, ಏನಕ್ಕಂತ ಗೊತ್ತಾಗ್ತಿಲ್ಲ ನೋಡಿ ಫ್ರೆಂಡ್ಸ್. ಸ್ವರ್ಗ ಇದು ನಾವು ಮಾಡಿರುವಂತ ರಂಗ ನಮ್ಮ
ಈ ರೆಸಾರ್ಟಲ್ಲಿ ಒಂದು 1 ಅವರ್ ಸ್ಟೇ ಮಾಡಿ ಅಲ್ಲಿಂದ ಕಲ್ಲತ್ಗಿರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈ ರೆಸಾರ್ಟಿಂದ ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ಬೋದಂತೆ. ವೆದರ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಮಳೆ ಬರೋ ಥರ ಇದೆ. ಇಲ್ಲಿ ಟ್ರೆಕ್ಕಿಂಗ್ ಹೋಗೋ ಪ್ಲೇಸ್ ತೋರಿಸ್ತೀನಿ ನೋಡಿ. ಈ ನಾವು ಕಾಟೇಜ್ ಇರೋ ಅಂಥದ್ದು ಟ್ರೆಕ್ಕಿಂಗ್ ಹೋಗೋ ಪ್ಲೇಸ್ ಆಲ್ಮೋಸ್ಟ್ ಇದೆ ಅನಿಸುತ್ತೆ. ಈ ಟಾಪಿಕ್ ತಗೊಂಡೋಗ್ತಾರೆ. ಟ್ರೆಕ್ಕಿಂಗು ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗ್ಬೋದು ಅಂತ ಹೇಳಿದ್ರಲ್ಲ, ಅದೇ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ವಾಲಿಬಾಲ್ ಆಡೋಕ್ಕೆ, ಹಾಗೆ ಈ ಕಡೆ ಬಂದರೆ ಇಲ್ಲಿ ಡೈನಿಂಗ್ ಟೇಬಲ್ಸ್ಗಳು, ನೈಟ್ ಆದರೆ ಅಲ್ಲಿ ಫೈರ್ ಕ್ಯಾಂಪ್ ಇರುತ್ತೆ. ಇಂಡೋರ್ ಗೇಮ್ಸ್ಗಳಿದೆ ನೋಡಿ, ಇಂಡೋರ್ ಗೇಮ್ಸ್ಗಳು. ನಾವು ರೂಮ್ ಎಲ್ಲ ನೋಡ್ಕೊಂಡು ರೂಮಲ್ಲಿ ನಮ್ಮ ಡ್ರೆಸ್ ಎಲ್ಲ ತಂದಿದ್ದ ಲಗೇಜ್ ಎಲ್ಲ ಎತ್ತಿಟ್ಟು ಅಲ್ಲಿಂದ ಸೀದಾ ಹೊರಟಿ ಬಂದ್ವಿ. ನಮ್ಮ ಚಿಕ್ಕ ಚಿಕ್ಕ ಪಿಂಟಾರಿಗಳು ಹೆಂಗ್ ಆಟ ಆಡ್ತಿದಾರೆ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್. ನೋಡಿ ಏನು ಸಖತ್ತಾಗಿ ಮಳೆ ಶುರು ಆಯಿತು. ಸೂಪರಾಗಿ ಮಳೆ ಬರ್ತಿದೆ ಇಲ್ಲಿ. ಈ ಥರ ವುಡನ್ ಕಾಟೇಜಸ್ಗಳು ಇಲ್ಲಿ 18 ವುಡನ್ ಕಾಟೇಜ್ಗಳಿದಾವಂತೆ. 8 ಜನ ಬಂದ್ರೂ ಒಂದು ರೂಮಲ್ಲೇ 8 ಸೀಟ್ರುಗಳ ಥರ ಸಿಗುತ್ತಂತೆ. ಇಲ್ಲಿ ಬಂದು ಇದು 120 ಎಕರೆ, ಈ ಒಂದೇ ಫ್ಲಾಟು 120 ಎಕರೆಯಲ್ಲಿರೋ ಜಾಗ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಅಪರೂಪದ ಒಂದು ಹೂವು ತೋರಿಸ್ತೀನಿ. ಈ ಹೂವು ಯಾರ್ಯಾರು ನೋಡಿದ್ದೀರಾ, ಇದ್ರ ಹೆಸರು ಏನು ಅಂತ ಕಮೆಂಟ್ ಮಾಡಿ. ಈ ಹೂವು ಏನಂದರೆ ವರ್ಷಕ್ಕೆ ಒಂದೇ ಒಂದು ಸತಿ ಹುಟ್ಟುತ್ತೆ. ಇದು ಮೇ ತಿಂಗಳಲ್ಲಿ ಮಾತ್ರ ವರ್ಷಕ್ಕೆ ಒಂದು ಸತಿ ಹುಟ್ಟುತ್ತೆ. ಆಮೇಲೆ ತಿರ್ಗಾ ಹಂಗೆ ಒಳಗೆ ಹೋಗ್ಬಿಡುತ್ತೆ. ವರ್ಷಕ್ಕೆ ಒಂದೇ ಸತಿ ಹುಟ್ಟೋ ಅಂಥ ಹೂವು ಇದು. ನೋಡಿ ಹೇಗಿದೆ ಇದು.
ಮೇಲಿಂದ ಹಂಗೆ ಹೃದಯ ಥರ ಮಾಡಿದ್ದಾರೆ, ರಂಗತಾಣ ಅಂತ. ಇಲ್ಲಿ ಬಂದು ಒಂದು 18 ಕಾಟೇಜಸ್ ಇದೆಯಂತೆ ನೋಡಿ, ಎಲ್ಲ ಎಷ್ಟು ಚೆನ್ನ. ರಂಗತಾಣ ರೆಸಾರ್ಟಿನ ಬಗ್ಗೆ ನಮ್ಮ ವಿಠಲ್ ಅಂತ ಒಬ್ರು ಇದ್ದಾರೆ, ಅವ್ರು ಈ ರೆಸಾರ್ಟ್ ಬಗ್ಗೆ ಹೇಳ್ತಾರೆ, ಕೇಳಿ. ಟೋಟಲ್ಲು 8 ರೂಮ್ಸ್ ಇದೆ. ಅದರಲ್ಲಿ 4 ಶೇರಿಂಗಿಂದ 3 ರೂಮ್ ಇದೆ, 6 ಶೇರಿಂಗಿಂದು 3 ರೂಮ್ ಇದೆ, ಓಕೆ. 8 ಶೇರಿಂಗಿಂದ 2 ರೂಮ್ ಇದೆ. ಟೋಟಲ್ ಒಂದು 46 ಜನ ಇರ್ಬೋದು. 46 ಜನ 46 ಜನ ಫುಲ್ಲು ಎಲ್ಲ ಟೋಟಲ್ ಇದಾದ್ರೆ. ಓಕೆ, ಇದು ಎಷ್ಟು ಎಕರೆ ಇದೆ ಟೋಟಲು? ಎಸ್ಟೇಟ್ ಬಂದ್ಬಿಟ್ಟು 120 ಎಕರೆ ಇದೆ. ಚೇತನ್ ಶೆಟ್ಟಿ ಅಂತ ಓನರು, ಚಿಕ್ಕಮಗಳೂರು ಅವರು. ಓಕೆ. ಆನಂತರ ಇಲ್ಲಿ ನಮ್ಮದೇ ಪ್ರೈವೇಟ್ ಒಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿ ಹೋಗಿ ಬರ್ಬೋದು. ಬಿಟ್ಟರೆ ಟ್ರೆಕ್ಕಿಂಗ್ ಇರುತ್ತೆ, ಪಿಕ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ಬರ್ತಾರೆ. ಓಕೆ. ಇಂಡೋರು ಔಟ್ಡೋರ್ ಗೇಮ್ಸ್ ಇರುತ್ತೆ. ಓಕೆ. ಸಾಯಂಕಾಲ 6 ಗಂಟೆಗೆಲ್ಲ ಟೀ ಕಾಫಿ ಸ್ನ್ಯಾಕ್ಸ್ ಇರುತ್ತೆ. ಓಕೆ. ಮತ್ತು 7:30 ಕ್ಯಾಂಪ್ ಫೈರು ವಿತ್ ಮ್ಯೂಸಿಕ್ ಇರುತ್ತೆ. ಓಕೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಯೂಸ್ ಮಾಡ್ಬೋದು. ಓಕೆ. ಮಾರ್ನಿಂಗು ಟ್ರೆಕ್ಕಿಂಗು ಮಾರ್ನಿಂಗ್ ಕರ್ಕೊಂಡು ಹೋಗ್ತೀರಾ? ಟ್ರೆಕ್ಕಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 6 o'clock ಎಲ್ಲ ಕರ್ಕೊಂಡು ಹೋಗ್ತೀವಿ. ಓಕೆ. ವಾಟರ್ ಫಾಲ್ಸು ಮಧ್ಯಾಹ್ನ ಲಂಚ್ ಆದ ನಂತರ ಒಂದು 2:30 ಅಷ್ಟೊತ್ತಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಓಕೆ. ಈ ಟ್ರೆಕ್ಕಿಂಗ್ ಪಾಯಿಂಟ್ ಅಂದರೆ ಅಲ್ಲಿ ಕಾಣಿಸೋ ಗುಡ್ಡ? ಈ ಬೆಟ್ಟ ಕಾಣಿಸುತ್ತಲ್ಲ, ಓಕೆ. ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಓಕೆ ನೋಡಿ ಫ್ರೆಂಡ್ಸ್, ಯಾರನ್ನ ಬರೋಂಗಿದ್ರೆ ನಮ್ಮ ರಂಗತಾಣ ಅಂತ ತುಂಬ ಚೆನ್ನಾಗಿದೆ, ಇಲ್ಲಿ ಬನ್ನಿ, ತುಂಬ ಸಖತ್ತಾಗಿದೆ. ವಾವ್, ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದು ಕೂತ್ಕೊಂತಿದೆ. ನಿಮ್ಗೊಂದು ದೂರದಲ್ಲಿ ಒಂದು ಫಾಲ್ಸ್ ತೋರಿಸಿತ್ತು ನೋಡಿ, ಅದೇ ಆ ಫಾಲ್ಸೇ ಕಲ್ಲತ್ಗಿರಿ ಫಾಲ್ಸು. ಅಷ್ಟು ದೂರದಿಂದ ಕಾಣ್ತಿದೆಯಲ್ಲ, ಅದೇ